ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರು ಫ್ರೆಂಡ್ಸ್ ಎಲ್ಲರೂ? ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ಬಟ್ ನಾನೇ ಚೆನ್ನಾಗಿಲ್ಲ, ತುಂಬ ಶೀತ, ಗಂಟಲು ಹಿಡಿದ್ಬಿಟ್ಟಿದೆ ನನಗಾದರೆ. ಸಖತ್ ಜ್ವರ ಅದು ಇದು ಅಂತ ಆಗ್ಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದೇಳೋದು ಬೇರೆ, ಆದರೆ ಬಿಸಿಲುಗಾಲದಲ್ಲಿ ಏನು ಜೊತೆಲ್ಲ ನೋವು ನೋಡಿ ಫ್ರೆಂಡ್ಸ್, ನೆಗಡಿ ಆಗಿಬಿಟ್ಟಿದೆ. ಹಾಗೆ ಇವತ್ತು ಇಲ್ಲಿ ಒಂದು ಒಳ್ಳೆಯ ವಿಷಯದಿಂದ ಬಂದಿದ್ದೀನಿ. ನಮ್ಮ ಸ್ವಾಮಿಯರು ಒಂದು ದುಡ್ಡಿನ ಬೀಜ ಮಂತ್ರವನ್ನು ಹೇಳಿದ್ದಾರೆ, ಅದನ್ನು ಪೂಜೆ ಮಾಡೋಕ್ಕೆ ನಾನು ನಾಳೆ ಮಾಡ್ತಾಯಿದ್ದೀನಿ. ನಿಮಗೆ ಅನುಕೂಲವಾದರೆ, ನಿಮಗೆ ಇಷ್ಟ ಆದರೆ ನೀವು ಕೂಡ ನಾಳೆ ಮಾಡಿ. ಇದು ಒಂದು ಟ್ರೈ ಮಾಡೋಣ. ದುಡ್ಡು ಬರುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ? ದುಡ್ಡಿನಗೋಸ್ಕರ ಇಷ್ಟೆಲ್ಲ ಪೂಜೆ ಮಾಡ್ತೀನೋ, ಅದೇ ದುಡ್ಡು ಉಳಿಬೇಕಂತೇಳಿ. ಬನ್ನಿ ನಮ್ಮ ಸ್ವಾಮಿಯರು ಏನೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಶರಣು ಶರಣಾರ್ಥಿ. ಶ್ರೀ ಗುರುಭ್ಯೋ ನಮಃ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವಜಂಬೋ ಫಲಸಾರ ಭಕ್ಷಿತಂ ಉಮಾಸುತಃ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಮೊದಲಿಗೆ ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನ ಪಾದಕ್ಕೆ ಹಣೆಮಣೆದು ಇವತ್ತಿನ ದಿನ ತಮ್ಮೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ, ನನ್ನ ಭಕ್ತಾದಿಗಳೇ, ನನ್ನ ಎಲ್ಲ ಸಮಸ್ತ ಶಿಷ್ಯ ವರ್ಗದವರಿಗೆ ಈ ಸಾರಿ ಯುಗಾದಿಯ ವಿಶೇಷತೆ ಏನು, ಯುಗಾದಿಯ ದಿನ ಏನು ಮಾಡಬೇಕು ಅನ್ನುವಂಥ ಸಮಾಚಾರವನ್ನು, ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ತಾವರಗೇರ ಪಟ್ಟಣದ ಪೂಜ್ಯ ಮಹೇಶ್ವರ ತಾತನವರು ಶಿವಯೋಗಿ ಶರಣರಂತ ಯುಗಾದಿಯ ದಿನ ಎಲ್ಲರಿಗೂ ಸಾಮಾನ್ಯವಾಗಿ ಯುಗಾದಿ ಅಂದರೆ ಹೊಸ ವರ್ಷ, ಗಿಡ ಮರ ಬಳ್ಳಿ ಕ್ರಿಮಿ ಕೀಟ ಎಲ್ಲವೂ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂತಹ ಸನ್ನಿವೇಶ. ಅದರ ಪ್ರಯುಕ್ತ ಈ ಸಾರಿ ಯುಗಾದಿಯು ನಾಳೆ ಅಂದರೆ ದಿನಾಂಕ 29/3/2025 ಶನಿವಾರ ದಿನ ಅಮಾವಾಸ್ಯೆ ಇದ್ದು, ಭಾನುವಾರ ದಿನ ಅಂದರೆ 30ನೇ ತಾರೀಕು 3ನೇ ತಿಂಗಳ 2025 ಭಾನುವಾರ ಪಾಡ್ಯ ಹೊಸ ವರ್ಷ ದಿನ ಇದ್ದುದರಿಂದ ಅವತ್ತಿನ ದಿನ ಏನು ಮಾಡಬೇಕಪ್ಪ ಅಂದರೆ, ಲಕ್ಷ್ಮಿಯ ಕೊರತೆ ಬರದಂಗೆ ಪ್ರತಿಯೊಬ್ಬರಿಗೆ ಜೀವನದಲ್ಲಿ ದುಡ್ಡು ಅವಶ್ಯಕತೆ. ಆ ದುಡ್ಡು ಇದ್ದರೆ ನಾವು ಜೀವನದಲ್ಲಿ ಮುಂದೆ ಬರುತ್ತೇವೆ. ದುಡ್ಡು ಇದ್ದ ಮನುಷ್ಯನನ್ನ ಮಾತನಾಡಿಸುತ್ತಾರೆ. ದುಡ್ಡಿದ್ದವನನ್ನ ಎಲ್ಲ ಜನಾಂಗ ಬಂಧು ಬಳಗ ಆತನನ್ನ ವಿಚಾರಿಸ್ತದ, ಗೌರವ ಕೊಡ್ತದ. ಅದಕ್ಕೆ ಬಂಧುಗಳೇ, ದುಡ್ಡು ಕೊರತೆ ಆಗದಂತೆ, ದುಡ್ಡು ನಮ್ಮ ಮನೆಯಲ್ಲಿ ಸಾಕಷ್ಟು ಇರಬೇಕಪ್ಪ, ದುಡ್ಡಿಗೆ ನಾವು ಯಾವತ್ತೂ ತೊಂದರೆ ಬೇಡ, ದುಡ್ಡು ನಮ್ಮಲ್ಲಿ ಇರಬೇಕು ಅನ್ನುವಂಥ ವಿಚಾರ ನಮಗೆ ತಿಳಿಸ್ತಾ ಇರೋದು. ಬಾಳೆಯ ಮರ ಯಾವತ್ತೂ ತಾನು ಬೆಳೆದು ತನ್ನ ಜೊತೆ ಮತ್ತೆ ಚಿಕ್ಕ ಚಿಕ್ಕ ಮರಿಗಳನ್ನು ಹುಟ್ಟಿಸಿ ಅದು ಜೀವನವನ್ನು ನಾಶ ಮಾಡ್ಕೊತೈತಿ. ಅದಕ್ಕಾಗಿ ಬಾಳೆಯ ಮರ ಅಂದರೆ ಚಿಕ್ಕ ಚಿಕ್ಕ ಮರಿಗಳನ್ನು ಇಟ್ಟಿರ್ತಕ್ಕಂಥ ಬಾಳೆ ಮರಕ್ಕೆ ಹೋಗಿ ಅಲ್ಲೊಂದು ನೇಮಾದಿಗಳಿದೆ, ಅದನ್ನು ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತೀನಿ. ಅದನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ನಿಮಗೆ ಹಣಕಾಸಿನಲ್ಲಿ ಯಾವುದೂ ಕೊರತೆ ಆಗೋದಿಲ್ಲ. ಬಂಧುಗಳೇ, ಏನು ಮಾಡಬೇಕಪ್ಪ ಅಂದರೆ, 30ನೇ ತಾರೀಕು ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ಮುತ್ಸಂಜೆ ವೇಳೆ ತನನು ಬಾಳೆ ಮರಕ್ಕೆ ಮಾಡ್ತಕ್ಕಂಥ ವಿಧಾನ. 5 ರೂಪಾಯಿ ಕಾಯಿನ್ಗಳು ಅಥವಾ 10 ರೂಪಾಯಿ ಕಾಯಿನ್ಗಳು ಅಥವಾ 20 ರೂಪಾಯಿ ಕಾಯಿನ್ಗಳು, 27 ಕಾಯಿನ್ಗಳನ್ನು ಒಂದು ಬಿಳೆ ಬಟ್ಟೆಯೊಳಗೆ ಕಟ್ಟಿ ಅದನ್ನು ತೆಗೆದುಕೊಂಡು ಬಾಳೆಯ ಕಾಯಿ ಬಿಟ್ಟಿರ್ತಕ್ಕಂಥ ದೊಡ್ಡದಿರ್ತಕ್ಕಂಥ ಮರ ಮತ್ತು ಕೆಳಗಡೆಗೆ ಚಿಕ್ಕ ಚಿಕ್ಕ ಮರಿಗಳನ್ನು ಇರ್ತಕ್ಕಂತಹ ಬಾಳೆ ಗಿಡಕ್ಕೆ ಹೋಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ, ಒಯ್ದಿರ್ತಕ್ಕಂಥ 5 ರೂಪಾಯಿ ಕಾಯಿನ್, 20 ರೂಪಾಯಿ ಕಾಯಿನ್ ಅಥವಾ 10 ರೂಪಾಯಿ ಕಾಯಿನ್ಗಳು, 27 ಕಾಯಿನ್ಗಳನ್ನು ಆ ಬಿಳೆ ಬಟ್ಟೆಯೊಳಗೆ ಕಟ್ಟಿದಂಥ ಗಂಟನ್ನು ಆ ಬಾಳೆ ಮರಕ್ಕೆ ಒಂದು ಓಲು ಕೊರೆದು, ಒಂದು ಗುಬ್ಬಚ್ಚಿ ಗೂಡಿನ ಥರ ಪಕ್ಷಿಗಳು ಮಾಡ್ತಾವಲ್ಲ ಆ ಥರ ಒಂದು ಅಲ್ಲೇ ಓಲು ಕೊರೆದು ಮಧ್ಯಭಾಗದಲ್ಲಿ ಆ ಗಂಟನ್ನು ಅದರಲ್ಲಿಟ್ಟು ಆ ಬಾಳೆ ದಿಂಡನ್ನು ಮತ್ತೆ ಪ್ಯಾಕ್ ಮಾಡಿ ನಮಸ್ಕಾರ ಮಾಡಿ ಮನೆಗೆ ಬರ್ತಕ್ಕಂಥದ್ದು. 30ನೇ ತಾರೀಕು ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೆ ಯಾವಾಗಲಾದರೂ ಮಾಡಬಹುದು. ತದನಂತರ ಅವತ್ತಿನ ದಿನ ಅದು ಮಾಡಿ ಮನೆಗೆ ಬಂದು ಅವತ್ತು ಅಷ್ಟೇ, ಸೋಮವಾರ ದಿನ ಅಷ್ಟೇ
ಸಾಯಂಕಾಲ ಮಂಗಳವಾರ ಅಂದರೆ 1ನೇ ತಾರೀಕು 1/4/2025 ಮಂಗಳವಾರ ದಿನ ಮುಸ್ಸಂಜೆ ವೇಳೆ 5:15 ಹಿಡಿದು 6:15 6:45 ಮತ್ತೆ ಅದೇ ಮರಕ್ಕೆ ಹೋಗಿ ಪೂಜಿಸಿ ಅರಿಶಿನ ಕುಂಕುಮ ಹಾಕಿ ಊದಿನ ಕಡ್ಡಿ ಬೆಳೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಮಗ ವಿಶೇಷತೆ ದುಡ್ಡಿಗೆ ಕೊರತೆ ಕೊಡಬೇಡ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಗಂಟು ಇಟ್ಟಿರ್ತಕ್ಕಂಥ ಗಂಟನ್ನು ತೆಗೆದುಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದು ಅವತ್ತ ಸಾಯಂಕಾಲ ಅರಿಶಿನ ಕಲ್ತಿರ್ತಕ್ಕಂಥ ಅಕ್ಷತೆಗೆ ಮಂತ್ರಾಕ್ಷತೆಯನ್ನು ಮಾಡಿಕೊಂಡು ಆ ಅಕ್ಷತೆಯೊಳಗೆ ತಂದಿರ್ತಕ್ಕಂಥ ಆ ಮರದಲ್ಲಿ ತಂದಿರ್ತಕ್ಕಂಥ ಗಂಟನ್ನು ಬಿಚ್ಚಿ ಅದರಲ್ಲಿ ಹಾಕಿ ಅವನ್ನು ಪೂಜಿಸಿ ಓಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಓಂ ಶ್ರೀಂ ರೀಂ ಮಹಾಲಕ್ಷ್ಮೀ ನಮ ಅನ್ನುವಂಥ ಮಂತ್ರವನ್ನು 108 ಸಾರಿ ಪಠಿಸಿ ನಮಸ್ಕರಿಸಿ ಆ ಮಂತ್ರಾಕ್ಷತೆಯ ಜೊತೆಗೆ ಮತ್ತೆ ಬಿಳೆ ಬಟ್ಟೆಯೊಳಗೆ ಕಟ್ಟಿ ಅರಿಶಿಣ ದಾರವನ್ನು ಆ ಗಂಟಿಗೆ ಸುತ್ತಿ ನಮಸ್ಕಾರ ಮಾಡಿ ದುಡ್ಡು ಇಡಲೆ ಇಟ್ಟು ಸಂಕಲ್ಪ ಮಾಡಿದರೆ ದುಡ್ಡಿಗೆ ಕೊರತೆ ಕೊಡಲ್ಲ. ಇದು ಬೀಜ ಉತ್ಪತ್ತಿ ಲಕ್ಷ್ಮಿಯ ಮಂತ್ರ, ಬೀಜ ಉತ್ಪತ್ತಿ ಲಕ್ಷ್ಮಿಯ ಪೂಜಾ ಅನ್ನುವಂಥ ವಿಚಾರ ಇದು. ಬಂಧುಗಳೇ, ಇದನ್ನು ತಾವು ದಯವಿಟ್ಟು ಮಾಡಿ ರೊಕ್ಕಕ್ಕೆ ಒಟ್ಟ ಕೊರತೆನೇ ಆಗಲಾರದಂತಹ ಸಂದರ್ಭ ಇದು. ಯಾಕಂತಂದ್ರೆ 30ನೇ ತಾರೀಕು 3 ಮುಂದೆ 0, 1ನೇ ತಾರೀಕು 4ನೇ ತಿಂಗಳ ಅಂದರೆ 1ನೇ ತಾರೀಕು 4 ತಿಂಗಳನ್ನು 4 + 1 5 ಪಂಚತತ್ವಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದಕ್ಕೆ ಲಕ್ಷ್ಮಿಯ ಬೀಜೋತ್ಪತ್ತಿಯ ಪೂಜಾ ಅಂತಾರೆ. ಇದು ಸುಮಾರಾಗಿ 22 ವರ್ಷಕ್ಕೊಂದ್ಸರಿ ಬರ್ತದ ಅನ್ನುವಂಥ ಒಂದು ಗ್ರಂಥವನ್ನು ನಮ್ಮ ದೊಡ್ಡ ಗುರುಗಳು ನೋಡಿ ಹೇಳಿದ್ದಾರೆ. ಆದ ಕಾರಣ ತಾವು ಇದನ್ನು ಮಾಡಿ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಸರ್ವರಿಗೂ ಮಂಗಲವಾಗಲಿ. ಶುಭಂ. ನೋಡಿದ್ರಲ್ಲ ನಮ್ಮ ಸ್ವಾಮಿಯರು ಹೆಂಗೆ ಹೇಳಿದರು ಅಂತೇಳಿ. ಆ್ಯಕ್ಚುಲಿ ಇದನ್ನ ನಿಮಗೆ ಲಾಸ್ಟ್ ನಾವು ವರದಾ ಶಂಕರ ಪೂಜೆ ಮಾಡಿಸಿದ್ವಲ್ಲ, ಅವಾಗ ಹೇಳಿದರು. ಅಂದರೆ ಇಂಥ ನಕ್ಷತ್ರ ಅಂತ ಹೇಳಿರಲಿಲ್ಲ, ಇಂಥದ್ದೇನೆ ಬರುತ್ತೆ ಅಂತೇಳಿ. ಇದು 22-23 ವರ್ಷಕ್ಕೊಂದ್ಸಲ ಬಂದಿದೆ ಅಂತೆ ಫ್ರೆಂಡ್ಸ್. ಮಾಡೋಣ, ಇದನ್ನು ನಮ್ಮ ಕೈಲಾದಷ್ಟು ನಾವು ಮಾಡೋಣ, ನೋಡೋಣ, ಟ್ರೈ ಮಾಡೋಣ. ಎಲ್ಲ ಭಗವಂತನ ಇಚ್ಛೆ. ಆದರೆ ಬಾಳೆ ತೋಟ ಇಲ್ಲಿ ಹುಡ್ಕೊಂಡು ಹೋಗೋದು ಅವ್ರು ಏನು ಅನ್ಕೋತಾರೋ ಏನೋ ಅನ್ನೋದು ನನಗೆ ತುಂಬ ಇದೆ. ಬಟ್ ಅವ್ರಿಗೂ ಮಾಡೋಕ್ಕೆ ಹೇಳಿ ನೀವು, ಅದು ಏನು ಕೆಟ್ಟ ಕೆಲಸ ಅಲ್ಲ. ಅವರ ಬಾಳೆ ತೋಟದಲ್ಲಿ ಮಾಡಿದ್ರೆ ಅದೇನು ಕೆಟ್ಟ ಕೆಲಸ ಅಲ್ಲ. ಅವ್ರಿಗೂ ತೋಟ ಇರ್ತಕ್ಕಂಥವ್ರಿಗೂ ಅದು ಅಭಿವೃದ್ಧಿ ಆಗುತ್ತೆ. ಅಷ್ಟು ಒಳ್ಳೆಯ ಬೀಜ ಮಂತ್ರ ಅದು. ನಿಮ್ಗೆ ಏನೂ ತೊಂದರೆ ಇಲ್ಲ, ಏನು ಲಾಸ್ ಆಗೋಲ್ಲ ಅವ್ರಿಗೂ ಅಂತ ಪದೇ ಪದೇ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಅದಕ್ಕೆ ಹೇಳಿದೆ ವಿಡಿಯೋ ಮಾಡಿ ಸ್ವಲ್ಪ ಹಾಕಿ ಅಪ್ಪಾಜಿ ನನಗೆ, ನಾನು ಯೂಟ್ಯೂಬಿಗೆ ಹಾಕ್ತೀನಿ, ಬೇಕಾದರೆ ಬೇರೆಯವ್ರಿಗೂ ಯೂಸ್ ಆಗ್ಬೋದು, ಮಾಡಲಿ ಅವರು ಅಂತೇಳಿ ಹಾಕಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಾಳೆ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಆದರೆ ಸರಿ. ಯಾಕಂದರೆ ಯಾವ ಬಾಳೆ ತೋಟ ಓನರೂ ಸುಮ್ಮನಿರಲ್ಲ, ಯಾರೋ ಏನೋ ಬಂದು ನಮ್ಮ ತೋಟದಲ್ಲಿ ಪೂಜೆ ಮಾಡ್ತಾರೆ ಅಂತ ಅನುಮಾನ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಹಾಕಿ ಏನು ಅನಿಸ್ತಿದೆ ನಿಮಗೆ ಅಂತ. ಬಾಯ್ ಫ್ರೆಂಡ್ಸ್.